ನೆಕ್ಸ್ಟ್ ಜನ್ ಆಸ್ಟ್ರೋ ವೀಕ್ಷಕರಿಗೆ ನಮಸ್ಕಾರ. ಜ್ಯೋತಿಷಕ್ಕೆ ಸಂಬಂಧಪಟ್ಟಂತೆ ಬಹಳ ಮೋಸಗಳು ನಡೀತಾ ಇದೆ. ಇಲ್ಲಿ ಏನಾಗುತ್ತೆ ಅಂತಂದರೆ ನ್ಯೂಮರಾಲಜಿ ಅಂತಾರೆ, ಟ್ಯಾರೋಟ್ ಕಾರ್ಡ್ ಅಂತಾರೆ, ಆಮೇಲೆ ಕಾಸ್ಟ್ಲಿ ಜೆಮ್ಸ್ಟೋನ್ಗಳು, ರುದ್ರಾಕ್ಷಿಗಳು, ಬ್ರೇಸ್ಲೆಟ್ಗಳು, ದೊಡ್ಡ ದೊಡ್ಡ ಪೂಜೆಗಳು, ಈ ರೀತಿ ಎಲ್ಲ ಇದೆ. ಬಟ್ ನಿಜವಾದ ಜ್ಯೋತಿಷದಲ್ಲಿ ಇದೆಲ್ಲ ಇದೆಯಾ? ಜನಗಳು ಜ್ಯೋತಿಷದ ಬಗ್ಗೆ ನಂಬಿಕೆ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಕಾರಣವೇ ಒಂದು ಜ್ಯೋತಿಷರು ಹೇಳುವಂಥದ್ದು ನಿಜ ಆಗೋದಿಲ್ಲ ಯೂಶ್ವಲ್ ಆಗಿ. ಎರಡನೇದಾಗಿ ಬಂದು ಈ ಥರ ಕಾಸ್ಟ್ಲಿ ಪೂಜೆಗಳು ಮತ್ತು ಏನೇನೋ ಹೊಸದು. ಈಗ ಒಂದು ಪೇಪರಲ್ಲಿ ನಿಮ್ಮ ಪ್ರಾಬ್ಲಮ್ನ ಬರೆಸುಟ್ಟಾಕಿ ಅಂತಾರೆ, ನಂಬರ್ನ ಕೈಲಿ ಬರ್ಕೊಳ್ಳಿ ಅಂತಾರೆ. ಇದೆಲ್ಲ ಜ್ಯೋತಿಷದಲ್ಲಿ ಇದೆಯಾ ಅಂದರೆ ಖಂಡಿತವಾಗ್ಲೂ ಇಲ್ಲ. ಬೃಹತ್ ಪರಾಶರ ಹೋರಾಶಾಸ್ತ್ರದಲ್ಲಿ ಇರುವಂಥದ್ದು ಏನಂದರೆ, ನಮ್ಮ ಕರ್ಮಕ್ಕೆ ಅನುಸಾರವಾಗಿ ನಾವು ಈ ಜನ್ಮವನ್ನು ಪಡೆದಿದ್ದೀವಿ. ಆ ಜನ್ಮದಲ್ಲಿ ನಮಗೆ ಏನೇ ನಡಿಬೇಕು ಅನ್ನೋದು ಪ್ರೀ ಡೆಸ್ಟೈನ್ಡ್ ಆಗಿರುತ್ತೆ. ಎಲ್ಲದನ್ನು ಬದಲಾವಣೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಪ್ರಾರಬ್ಧ ಕರ್ಮ, ಕ್ರಿಯಾಮಾನ ಕರ್ಮ, ಸಂಚಿತ ಕರ್ಮ, ಈ ಮೂರು ಕರ್ಮಗಳಲ್ಲಿ ಕ್ರಿಯಾಮಾನ ಕರ್ಮದಲ್ಲಿ ಮಾತ್ರ ಸ್ವಲ್ಪ ಕಂಟ್ರೋಲ್ ನಮಗಿರುತ್ತೆ. ಆದರೆ ಪರಾಶರ ಮಹರ್ಷಿ ಹೇಳುವ ಹಾಗೆ ಕೆಲವು ಬದಲಾವಣೆಗಳು ಅಂದರೆ ಮಂತ್ರ ಜಪಗಳು, ಆಮೇಲೆ ದಾನಗಳನ್ನು ಮಾಡೋದ್ರಿಂದ ಅದರ ಒಂದು ಪರಿಣಾಮ ಕಡಿಮೆ ಆಗುತ್ತೆ. ಇಡೀ ಡೆಸ್ಟಿನಿನ ಯಾರೂ ಚೇಂಜ್ ಮಾಡೋಕ್ಕಾಗಲ್ಲ. ಆದರೆ ಈಗ ಮಳೆನ ತಡೆಯೋಕ್ಕಾಗಲ್ಲ. ನಾವೊಂದು ಛತ್ರಿನ ಯೂಸ್ ಮಾಡೋ ಹಾಗೆ ನಾವು ನಮ್ಮ ಕರ್ಮಫಲವನ್ನು ಸ್ವಲ್ಪ ಪ್ರಮಾಣದಲ್ಲಿ ಕಡಿಮೆ ಮಾಡಬಹುದು. ಸೊ ಇದು ಜ್ಯೋತಿಷ್ಯದ ಮೂಲ ಸಿದ್ಧಾಂತ. ಜೊತೆಯಲ್ಲಿ ಜ್ಯೋತಿಷ್ಯ ಅನ್ನುವಂಥದ್ದು ಆಧ್ಯಾತ್ಮಿಕವಾಗಿ ನಾವು ಯಾವ ಮಟ್ಟದಲ್ಲಿದ್ದೀವಿ, ಮೋಕ್ಷ ಪಡೆಯುವುದು ನಮ್ಮ ಪರಮೋಚ್ಚ ಗುರಿ ಆಗಿರೋದ್ರಿಂದ ಹಿಂದೂ ಧರ್ಮದಲ್ಲಾಗಿರ್ಬೋದು, ಜೈನ ಧರ್ಮ ಆಗಿರ್ಬೋದು, ಬೌದ್ಧ ಧರ್ಮ ನೀವು ತಗೊಳ್ಳಿ, ಎಲ್ಲದಲ್ಲೂ ಕೂಡ ಮೋಕ್ಷದ ಬಗ್ಗೆ ಹೇಳಲಾಗಿದೆ. ಇದರ ಒಂದು ಪರಮೋಚ್ಚ ಗುರಿಯಲ್ಲಿ ನೀವು ಎಲ್ಲಿದ್ದೀರಾ ಅನ್ನೋದನ್ನು ತಿಳ್ಕೊಳ್ಳೋದಕ್ಕೆ ಜ್ಯೋತಿಷ್ಯವನ್ನು ತಿಳ್ಕೊಬೇಕಾಗತ್ತೆ, ನೋಡಬೇಕಾಗತ್ತೆ. ಸೊ ಅದ್ರ ಜೊತೆಯಲ್ಲಿ ಇನ್ನೊಂದು ವಿಚಾರ ಏನಂತಂದರೆ, ಪರಿಹಾರಗಳಂತ ಬಂದಾಗ ಮಂತ್ರ ಜಪಗಳಿಂದ ಅದು ನಾವೇ ಸ್ವತಃ ಮಾಡ್ಕೋಬೋದು. ದಾನಗಳನ್ನು ನಾವೇ ಸ್ವತಃವಾಗಿ ಮಾಡ್ಬೋದು. ಇನ್ನೊಬ್ಬರು ಮಾಡುವಂಥ ಅಗತ್ಯ ಇರಲ್ಲ. ಕೆಲವು ಸಂದರ್ಭಗಳಲ್ಲಿ ಮಾತ್ರ ಸಿದ್ಧಿ ಇರುವಂಥವ್ರು, ಹಾಗೆಯೇ ಅನುಭವ ಇರುವಂಥವ್ರು ನಮಗೋಸ್ಕರ ಮಂತ್ರ ಜಪಗಳನ್ನು ನಿಸ್ವಾರ್ಥ ಭಾವನೆಯಿಂದ ಮಾಡಿದ್ರೆ ಅದು ಪರಿಣಾಮ ಆಗುತ್ತೆ. ಸೊ ಇದು ಬಂದು ಜ್ಯೋತಿಷ್ಯದ ಪರಿಹಾರಗಳ ಬಗ್ಗೆ ಇರುವಂತಹ ಮುಖ್ಯವಾಗಿರುವಂಥ ವಿಚಾರ. ಇನ್ನು ಎರಡನೇದಾಗಿ ಬಂದು ಜ್ಯೋತಿಷ ಹೇಳೋದು ಯಾಕೆ ನಿಜ ಆಗಲ್ಲ ಅಂದರೆ, ಬರ್ತ್ ಟೈಮು ಕರೆಕ್ಟಾಗಿರಲ್ಲ. ಯಾಕೆಂತಂದರೆ ಒಂದೇ ತಾಯಿ ಹೊಟ್ಟೆಲಿ ಹುಟ್ಟಿದಂತಹ ಅವಳಿ ಜವಳಿ ಮಕ್ಕಳಲ್ಲಿ ಕೇವಲ 30 ಸೆಕೆಂಡ್ಸ್, 1 ಮಿನಿಟ್ 2 ಮಿನಿಟ್ಸ್ ಡಿಫರೆನ್ಸ್ ಇರುತ್ತೆ. ಸೊ ಈ ಸಂದರ್ಭದಲ್ಲಿ ನೀವು ನ್ಯೂಮರಾಲಜಿನೇ ತಗೊಳ್ಳಿ. ಒಂದು ದಿನ ಹುಟ್ಟಿದವ್ರದ್ದು ಎಲ್ಲರದು, ಒಂದು ಡೇಟಲ್ಲಿ ಹುಟ್ಟಿದವ್ರು ಎಲ್ಲರದು ಜೀವನ ಒಂದೇ ಥರ ಇರಲ್ಲ. ಒಂದೇ ದಿನ ಹುಟ್ಟಿದಂತಹ ಮಕ್ಕಳ ಜೀವನ ಒಂದೇ ಥರ ಇರಲ್ಲ. ಇದಕ್ಕೆ ಕಾರಣ ಏನು ಅಂತಂದರೆ, ಪರಾಶರ ಮಹರ್ಷಿಗಳು ಆಗಲೇ ಹೇಳಿದ್ದಾರೆ ಷಷ್ಟಾಂಶವನ್ನು ಉಪಯೋಗಿಸಿ ಅಂತೇಳಿ. ಅಲ್ಲಿ ಏನಾಗುತ್ತೆ, 2 ನಿಮಿಷಕ್ಕೆ 1 ನಿಮಿಷಕ್ಕೆ ಜಾತಕ ಬದಲಾವಣೆ ಆಗುತ್ತೆ. ಸೊ ಈ ಬಗೆಯಲ್ಲಿ ನಿಮ್ಮ ಬರ್ತ್ ಟೈಮ್ ನೀವು ಯಾವುದು ಕೊಡ್ತೀರೋ ಅದನ್ನೇ ಜಾತಕ ಓಪನ್ ಮಾಡಿ ನಿಮ್ಮ ಭವಿಷ್ಯ ಇದು, ನಿಮ್ಮ ರಾಶಿ ಇದು, ನಿಮ್ಮ ದಶೆ ಇದು ಅಂತ ಹೇಳೋರು ಜ್ಯೋತಿಷರಲ್ಲ. ನಿಮ್ಮ ಬರ್ತ್ ಸಮಯವನ್ನು ಬರ್ತ್ ಟೈಮ್ ರೆಕ್ಟಿಫಿಕೇಷನ್ ಅಂತಾರೆ, BTR ಅಂತಾರೆ. ರೆಕ್ಟಿಫೈ ಮಾಡಬೇಕು, ನಿಮ್ಮ ಜನ್ಮ ಸಮಯವನ್ನು ತಿದ್ದಬೇಕು, ಆಮೇಲೆ ನಿಮಗೆ ಭವಿಷ್ಯದ ಫಲವನ್ನು ಹೇಳಬೇಕು. ಈ ರೀತಿ ಮಾಡೋಣ ಜ್ಯೋತಿಷರು ಯಾರಿದ್ದಾರೆ. ನೀವು ನಿಜವಾದ ಜ್ಯೋತಿಷನ ಕಂಡುಹಿಡಬೇಕು ಅಂದರೆ, ನಿಮ್ಮ ಭವಿಷ್ಯದಲ್ಲಿ ಹೇಳೋದಕ್ಕಿಂತ ನಿಮ್ಮ ಭೂತಕಾಲದಲ್ಲಿ ನಡೆದಂತಹ ಘಟನೆಗಳು ಯಾವುದು 4 ಹೇಳೋದಕ್ಕೆ ಕೇಳಿ. ಅದು ಘಟನೆ ಅಂದರೆ ಸುಮ್ಮನೆ ನೀವು ತುಂಬ ಒಳ್ಳೆಯವರು, ನಿಮ್ಮ ಮನಸ್ಸಲ್ಲಿ ಕೆಟ್ಟದಿಲ್ಲ ಅಂತ ಈ ಥರ ಹೇಳುವಂತಹ ಜನರಲೈಸ್ಡ್ ಪ್ರೆಡಿಕ್ಷನ್ಸ್ ಅಲ್ಲ. ಘಟನೆ ಯಾವ ವರ್ಷದಲ್ಲಿ ಯಾವ ಥರ ಘಟನೆ ನಡೆದಿರೋ ಸಾಧ್ಯತೆ ಇದೆ, ನೇಚರ್ ಆಫ್ ದ ಇವೆಂಟ್ನ ಹೇಳಿದ್ರೆ ಆ ಜ್ಯೋತಿಷನ ಒಪ್ಕೊಳ್ಳಿ. ಸುಮ್ಮನೆ 4 ಪರಿಹಾರಗಳನ್ನು ಹೇಳೋದು, ದೇವಸ್ಥಾನಗಳಿಗೆ ಸುತ್ತಿ ಅಂತ ಹೇಳುವಂಥವ್ರು ಜ್ಯೋತಿಷರು ಅಲ್ಲ. ಘಟನೆಗಳನ್ನು ಸಮಯಕ್ಕೆ ಸರಿಯಾಗಿ, ಅಂದರೆ ಇವೆಂಟ್ ಅಂತ ಹೇಳ್ತಾರೆ, ಟೈಮಿಂಗ್ ಆಫ್ ಇವೆಂಟ್ ಅಂತೇಳಿ, ಆ ಇವೆಂಟ್ನ ಸರಿಯಾಗಿ ಇದೇ ಇಯರಲ್ಲಿ ಇದೇ ಮಂತಲ್ಲಿ ನಡೆದಿರೋ ಸಾಧ್ಯತೆ ಇದೆ ಅಂತ ಅವ್ರು ಹೇಳಬೇಕು. 3 ರಿಂದ 4 ಗಂಟೆ ಅವರು ನಿಜವಾದ ಜ್ಯೋತಿಷರು. ನಿಜವಾದ ಜ್ಯೋತಿಷರನ್ನು ಹೀಗೆ ಕಂಡುಹಿಡಿಯಿರಿ. ಹಾಗೆಯೇ ನಾವೊಂದು ಗ್ರಂಥದಲ್ಲಿ ಇಲ್ಲದೇ ಇರುವಂತಹ ಯಾವ್ಯಾವುದೋ ಪರಿಹಾರಗಳನ್ನು ಮಾಡೋದು ಬೇಡ. ಪರಾಶರ ಮಹರ್ಷಿಗಳಿರುವಂತಹ ಮಂತ್ರ ಜಪಗಳು ಹಾಗೆಯೇ ದಾನಗಳನ್ನು ಮಾತ್ರ ಮಾಡೋಣ. ಈ ರೀತಿಯಾಗಿ ವೈಜ್ಞಾನಿಕವಾಗಿ ನಿಮ್ಮ ಜಾತಕವನ್ನು ನೋಡೋದಕ್ಕಾಗಿ ನಿಮಗೆ ನನ್ನ ಕೆಳಗಡೆ ನಂಬರ್ ಕಾಣ್ತಾ ಇರುತ್ತೆ, ಆ ನಂಬರ್ಗೆ ನೀವು ಕರೆ ಮಾಡಿ ನನ್ನ ಹತ್ರ ನೀವು ಕನ್ಸಲ್ಟೇಷನ್ನ ತೊಗೊಳ್ಬೋದು. ಈಗ ನಾವು ರಾಶಿ ಫಲಗಳ ಬಗ್ಗೆ ಮಾತಾಡೋಣ. ಕರ್ಕಾಟಕ ರಾಶಿಯವರಿಗೆ ಸಂಬಂಧಪಟ್ಟಂತೆ ನಾವು ಈ ಅಶ್ವಿನ ಮಾಸದಲ್ಲಿ ಅಕ್ಟೋಬರ್ ತಿಂಗಳಲ್ಲಿ ನಾವು ಹೇಳೋದಾದರೆ, ಅವರ ಜೀವನಕ್ಕೆ ಸಂಬಂಧಪಟ್ಟಂತೆ ನಡೆಯುವ ಘಟನೆಗಳ ಬಗ್ಗೆ ಹೇಳೋದಾದರೆ, ನಾನು ಫಲದೀಪಕದಲ್ಲಿ ಹೇಳಿರುವಂತಹ ತತ್ವಗಳನ್ನೇ ಇಲ್ಲಿ ಅನ್ವಯಿಸ್ತಾ ಇದ್ದೀನಿ. ಯಾಕೆಂದರೆ ರಾಶಿ ಫಲಕ್ಕೆ ಸಂಬಂಧಪಟ್ಟಂತೆ ಫಲದೀಪಕದಲ್ಲಿ ಬಹಳ ಚೆನ್ನಾಗಿ ಅದು ಉತ್ತಮವಾಗಿರೋ ಗ್ರಂಥ. ಇನ್ನೊಂದು ವಿಷಯ ಏನಂತಂದರೆ, ನಾವು ಮಾಸದ ಪ್ರಕಾರವಾಗಿ ನೋಡ್ತಾ ಹೋಗಬೇಕು. ಮಾಸದ ಪ್ರಕಾರವಾಗಿ ನಮ್ಮ ಭವಿಷ್ಯವನ್ನು ತಿಳ್ಕೋಬೇಕು. ನಮ್ಮ ಹಬ್ಬಗಳು, ನಮ್ಮ ಆಚರಣೆಗಳು ಪ್ರತಿಯೊಂದು ಕೂಡ ಎಲ್ಲ ಕೂಡ ಇದರಲ್ಲೇ ಬಂದಿರುವಂಥದ್ದು ಮಾಸಗಳಲ್ಲಿ. ಇನ್ನೊಂದು ಜನಗಳಿಗೆ ಗೊತ್ತಾಗಲಿ ಅಂದರೆ ನಾವು ಅಕ್ಟೋಬರ್ ಅಂತ ಹೇಳ್ತೀವಿ. ಈಗ ಒಂದು ಅಕ್ಟೋಬರ್ 22ಕ್ಕೆ ಈ ಮಾಸ ಮುಗಿಯುತ್ತೆ. ಈಗ ಈ ಮಾಸದಲ್ಲಿ, ಈ ತಿಂಗಳಲ್ಲಿ, ಅಕ್ಟೋಬರ್ ತಿಂಗಳಲ್ಲಿ ನಮಗೆ ಬಹಳಷ್ಟು ಹಬ್ಬಗಳಿದೆ. ಬಹಳಷ್ಟು ನಮಗೆ ನಮ್ಮನ್ನು ತೊಡಗಿಸ್ಕೊಳ್ಳುವಂತಹ
ಹಬ್ಬಗಳು ಯಾವಾಗಲೂ ಕೂಡ ನಮ್ಮನ್ನು ಆಧ್ಯಾತ್ಮಿಕವಾಗಿ ನಮ್ಮನ್ನು ಸೆಳೆಯುವಂಥದ್ದು, ಈ ಒಂದು ವಿಷಯ ಇದೆ ಅನ್ನೋದ್ರ ಬಗ್ಗೆ ಒಂದು ಪ್ರತೀಕ ಅವೆಲ್ಲ. ಈ ಸಂದರ್ಭದಲ್ಲಿ ನಾವೊಂದು ಕರ್ಕಾಟಕ ರಾಶಿಗೆ ಹೇಳೋದಾದರೆ, ಅಷ್ಟಮ ಭಾವದಲ್ಲಿ ರಾಹು ಇರುವಂಥದ್ದು ಖಂಡಿತವಾಗ್ಲೂ ಮ್ಯಾರಿಟಲ್ ಲೈಫ್ಗೆ ಒಳ್ಳೆಯದಲ್ಲ. ಕುಟುಂಬದಲ್ಲಿ ಕಲಹ, ಗಂಡ ಹೆಂಡತಿ ಮಧ್ಯೆ ಸಮಸ್ಯೆಗಳು ಇವೆಲ್ಲ ಈ ಹಂತದಲ್ಲಿ ಉದ್ಭವ ಆಗೋ ಸಾಧ್ಯತೆ ಇದೆ. ತಾಳ್ಮೆಯನ್ನು ವಹಿಸಿ, ಯಾಕೆಂದರೆ ಇನ್ನೊಬ್ಬ ವ್ಯಕ್ತಿ ಮನಸ್ಥಿತಿನ ನಾವು ಚೇಂಜ್ ಮಾಡೋಕ್ಕಾಗಲ್ಲ. ಎಲ್ಲರೂ ಪರ್ಫೆಕ್ಟಾಗಿರಬೇಕು ಅಂತ ನಾವು ಯಾವ ಕಾರಣಕ್ಕೂ ಅನ್ಕೋಬೋದು. ಎಸ್ಪೆಷಲಿ ನಾವು ಮ್ಯಾರಿಟಲ್ ಲೈಫಲ್ಲಿ ಯಾವಾಗಲೂ ಕೂಡ ಅವ್ರು ಪರ್ಫೆಕ್ಟಾಗಿರಬೇಕು, ನನ್ನ ಹೆಂಡತಿ ಪರ್ಫೆಕ್ಟಾಗಿರಬೇಕು, ನನ್ನ ಗಂಡ ಪರ್ಫೆಕ್ಟಾಗಿರಬೇಕು ಅನ್ನೋ ಈ ಒಂದು ಭಾವನೆಯನ್ನು ಬಿಡಬೇಕು. ಯಾವ ಮನುಷ್ಯನೂ ಪರ್ಫೆಕ್ಟ್ ಅಲ್ಲ. ಅವನಲ್ಲಿ ಹಲವಾರು ಆಲೋಚನೆಗಳು ಬರುತ್ತೆ, ಹಲವಾರು ಥಾಟ್ಸ್ ಬರುತ್ತೆ. ಅವನು ಒಂದೇ ಥರ ಬಿಹೇವ್ ಮಾಡಲ್ಲ, ಕಂಪ್ಯೂಟರ್ ಅಲ್ಲ. ಹಾಗಾಗಿ ನಾವು ಮನುಷ್ಯನಾಗಿ ತಗೊಂಡಾಗ ಅವನ ದೃಷ್ಟಿಲಿ ನಾವು ನೋಡಿದಾಗ ಈ ಪ್ರಪಂಚ ನಮಗೆ ಚೆನ್ನಾಗಿ ಕಾಣುತ್ತೆ, ಹೌದು, ಅಥವಾ ನಮಗೆ ಸಮಸ್ಯೆಗಳನ್ನ ಈಸಿಯಾಗಿ ಬದಲಾವಣೆ ಮಾಡ್ಬೋದು. ಇದನ್ನು ಮ್ಯಾರಿಟಲ್ ಲೈಫಲ್ಲಿ ಇಶ್ಯೂಸ್ ಬಂದಾಗ ಉಪಯೋಗಿಸಿ ಈ ಥಾಟ್. ಇನ್ನೊಂದು ವಿಷಯ ಏನಂತಂದರೆ, 2ನೇ ಮನೇಲಿ ಕೇತು ಇರೋದ್ರಿಂದ ಯಾವುದೇ ಕಾರಣಕ್ಕೂ ಫೈನಾನ್ಷಿಯಲ್ ಇನ್ವೆಸ್ಟ್ಮೆಂಟ್ ಮಾಡಬೇಡಿ. ಲಾಸ್ ಆಗೋ ಸಾಧ್ಯತೆ, ಲಾಭ ಅಂತೂ ಖಂಡಿತವಾಗ್ಲೂ ಆಗಲ್ಲ, ಖಂಡಿತವಾಗ್ಲೂ ಲಾಸ್ ಆಗುತ್ತೆ. ಅಂದರೆ ಹೇಗೆ ಹೇಳ್ಬೇಕು ಇದನ್ನು ಅಂತಂದರೆ, ಈಗ ರಾಶಿಯಿಂದ ಒಂದು 25% ಮಾತ್ರ ತೊಗೋಬೇಕಾಗತ್ತೆ. ಸೊ ಲಗ್ನ ನಿಮ್ದು ಯಾವುದು ಅಂತ ನಮಗೆ ಗೊತ್ತಿರಲ್ಲ ಅಲ್ವಾ. ನೀವು ಹುಟ್ಟಿದಾಗ ಸಂದರ್ಭದಲ್ಲಿ ನಿಮ್ಮ ಗ್ರಹಗಳು ಯಾವ್ಯಾವ ಸ್ಥಿತಿಲಿ ಇತ್ತು ನಮಗೆ ಗೊತ್ತಿಲ್ಲ. ಆದರೆ ಒಂದು ಫೈನಾನ್ಷಿಯಲ್ ಲಾಸಿನ ಇಂಡಿಕೇಷನ್ ಇದ್ದಾಗ ಖಂಡಿತವಾಗ್ಲೂ ಮಾಡೋಕ್ಕೆ ಹೋಗಬೇಡಿ. ಬಟ್ ನಿಮಗೆ ಪ್ರಾಪರ್ಟಿ ತಗೊಳ್ಳೋ ಯೋಗ, ಒಂದು ಗೃಹ ನಿರ್ಮಾಣಕ್ಕೆ ಓಡಾಡ್ತಿರೋರಿಗೆ ಗೃಹ ನಿರ್ಮಾಣ ಆಗುವಂಥ ಅವಕಾಶ, ಜೊತೆಯಲ್ಲಿ ಒಂದು ಭೂಮಿಯನ್ನು ಖರೀದಿ ಮಾಡುವಂಥ ಅವಕಾಶ, ಇವೆಲ್ಲ ಒಂದು ಪ್ರಾಪರ್ಟಿ ರಿಲೇಟೆಡ್ ಆಗಿರುವಂಥ ತುಂಬ ಚೆನ್ನಾಗಿರುವಂಥ ಸಮಯ ಈ ಅಕ್ಟೋಬರ್ ಸಮಯ. ಆ ರೀತಿ ನೀವು ಪ್ರಾರಂಭ ಮಾಡೋದಾಗಿದ್ದರೆ ಮಾಡ್ಬೋದು. ಇನ್ನು ಕರ್ಕಾಟಕ ರಾಶಿಯವರಿಗೆ 9ನೇ ಸ್ಯಾಟರ್ನ್ ವಕ್ರಿಯಾಗೇ ಇದ್ದಾನೆ. ಸೊ ಇದು ಬಂದ್ಬಿಟ್ಟು ಯಾವಾಗಲೂ ಕೂಡ ತಂದೆಯ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಆಮೇಲೆ ಇನ್ನೊಂದು ಏನಂತಂದರೆ, ಅನವಶ್ಯಕವಾಗಿರುವಂಥ ತಿರುಗಾಟ ಓಡಾಟಗಳಿಗೆ ಕಾರಣಕನಾಗ್ತಾನೆ. ಅಷ್ಟಮಾಧಿಪತಿ ನವಮ ಭಾವದಲ್ಲಿರುವಂಥದ್ದು. ನವಮ ಅಂದ್ರೇ ಯೂಶ್ವಲಾಗಿ ನನ್ನ ಫಾರಿನ್ ಟ್ರಿಪ್ಗಳ ಬಗ್ಗೆ ಕೇಳಿದಾಗ ನಾನು ನವಮ ಭಾವನ ಫಸ್ಟ್ ಕ್ಲಿಯರಾಗಿ ನೋಡ್ತೀನಿ. ನವಮ ಭಾವ ಚೆನ್ನಾಗಿದ್ದರೆ ಮಾತ್ರ ಅವರಿಗೊಂದು ವಿದೇಶಕ್ಕೆ ಹೋಗೋ ಅವಕಾಶ ಬರುತ್ತೆ. ಯೂಶ್ವಲಾಗಿ ನವಮ ಭಾವ ಚೆನ್ನಾಗಿಲ್ಲ ಅಂತಂದರೆ ಅವ್ರು ವಿದೇಶಕ್ಕೆ ಹೋಗೋಕ್ಕಾಗಲ್ಲ. ಯೂಶ್ವಲಾಗಿ ಇದು ಏನಾಗುತ್ತೆ ಅಂತಂದರೆ, ಈ ರಾಶಿ ಫಲ ಅನ್ನೋದು ಒಂದು ಇಂಡಿಕೇಷನ್ಸ್ ಅಷ್ಟೇ, ಜನರಲೈಸ್ಡ್ ಇಂಡಿಕೇಷನ್ಸ್. ಬಟ್ ನಾವು ಈಗ ಫಾರ್ ಎಕ್ಸಾಂಪಲು, ಈಗ ಡೈವೋರ್ಸ್ ಇದೆ ಅಂತ ನಾವು ಹೇಳ್ತೀವಿ ಅಂದ್ಕೊಳ್ಳಿ. ಡೈವೋರ್ಸ್ ಇದೆ ಅಂತೇಳಿ ರಾಶಿಯಿಂದ ಗೊತ್ತಾಗಲ್ಲ. ರಾಶಿಯಿಂದ ನೋಡಿದ್ವಿ, ಲಗ್ನದಿಂದ ನೋಡಬೇಕು, ಪಾದಲಗ್ನದಿಂದ ನೋಡಬೇಕು, ಉಪಪಾದ ಲಗ್ನದಿಂದ ನೋಡಬೇಕು, ಅಷ್ಟಕ ವರ್ಗದಲ್ಲಿ ನೋಡಬೇಕು, ನವಾಂಶದಲ್ಲಿ ನೋಡಬೇಕು, ದಶೆಯಲ್ಲಿ ನೋಡಬೇಕು. ಅದಾದ ಮೇಲೆ ಬೇರೆ ಬೇರೆ ಕಂಡೀಷನಲ್ ದಶೆಗಳನ್ನು ಉಪಯೋಗಿಸ್ಬೇಕು. ಇದರಲ್ಲಿ ನಿಮಗೆ ಯೋಗಿನಿ ದಶೆ ಇದೆ. ಅದಾದಮೇಲೆ ತುಂಬ ಜನ ವಿಂಶೋತ್ತರಿ ದಶೆನೇ ಒಂದೇ ಇರೋದು ಅಂದ್ಕೊಂಡಿದ್ದಾರೆ. ಅದಾದಮೇಲೆ ಜಮಿನಿ ಚರ ದಶೆ ಇದೆ, ಮಂಡುಕ ದಶೆ ಇದೆ. ಇದನ್ನೆಲ್ಲ ಉಪಯೋಗಿಸಿ ಒಂದು ಪರ್ಟಿಕ್ಯುಲರ್ ಕನ್ಕ್ಲೂಷನ್ಗೆ ನಾವು ಬರಬೇಕು ಅಂತಂದರೆ ಹಾರೋಸ್ಕೋಪ್ನ ಚೆನ್ನಾಗಿ ಅಬ್ಸರ್ವ್ ಮಾಡಬೇಕು. ಅದರದ್ದೇ ಆಗಿರೋ ಟೈಮ್ ಹಿಡಿಯುತ್ತೆ. ಇದರ ಜೊತೆಯಲ್ಲಿ ಜಾತಕದಲ್ಲಿ ನಮಗೆ ಸ್ಯಾಟಿಸ್ಫೈ ಆಗಿಲ್ಲ ಅಂದರೆ ಹಸ್ತವನ್ನು ನೋಡಿ ಅಲ್ಲಿರುವಂಥ ರೇಖೆಗಳನ್ನು ಕೂಡ ನಾವು ನೋಡಬೇಕಾಗತ್ತೆ. ಎಲ್ಲ ನೋಡಿ ಒಂದು ಕನ್ಕ್ಲೂಷನ್ಗೆ ಬರಬೇಕು. ಸೊ ಇದಕ್ಕೆ ಟೈಮ್ ಹಿಡಿಯುತ್ತೆ. ಆ ರೀತಿ ಕನ್ಸಲ್ಟೇಷನ್ ನೀವು ಬೇಕಾಗಿದ್ದರೆ ನೀವು ಅಲ್ಲಿರುವಂಥ ಸಂಖ್ಯೆ ಕರೆ ಮಾಡಿ ಮತ್ತು ಕನ್ಸಲ್ಟೇಷನ್ ತೊಗೊಳ್ಳಿ. ಜಾತಕವನ್ನು ತುಂಬ ವಿಶ್ಲೇಷಣೆ ಮಾಡಿ ನಾನು ನಿಮಗೆ ಪ್ರೆಡಿಕ್ಷನ್ಸ್ನ ಕೊಡ್ತೀನಿ. ನಮಸ್ಕಾರ.